ಹಾಗಾಗಿ ಇವರಿಗೆ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಎಲೆಕ್ಟ್ರಿಸಿಟಿ ಫ್ರೀ ಅಂದರೆ ಯಾರಿಗಾರು 200 ಪೂರ ಯೂನಿಟ್ ಕೊಟ್ಟಿದ್ದಾರೆ. 200 ಯೂನಿಟ್ ಫ್ರೀ. ಮೊದಲು ಅವಾಗ ಹೇಳಿದ್ರಿ ನೀವು 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮದು ಮೊದಲು ಎಷ್ಟದ ಅದಕ್ಕೆ 10% ಆ್ಯಡ್ ಮಾಡಿ ಕೊಡ್ತಿತ್ತು, ಅದಿಲ್ಲ. ಇಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದರು. ಮಹಾರಾಷ್ಟ್ರದಾಗ ಇಲೆಕ್ಟ್ರಿಸಿಟಿ ರೇಟ್ ಕಮ್ಮಿ ಮಾಡ್ಯಾರ. ಈಗ ಜನರಲ್ ಕನ್ಸ್ಯೂಮರ್ಸ್ಗೆ ಮತ್ತು ಇಂಡಸ್ಟ್ರಿ ಕನ್ಸ್ಯೂಮರ್ಸ್ಗೆ ಯಾವ ರೆಡ್ಯೂಸ್ಡ್ ದಿ ಪ್ರೈಸ್. ರೆಗ್ಯುಲೇಟರ್ ಮುಂದೆ ಅಪ್ರೋಚ್ ಆಗ್ಯದ ಮಹಾರಾಷ್ಟ್ರ ಗೌರ್ಮೆಂಟ್. ವೇರಾಜ್ ಇವರು ದಿನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಈ ಯುವಕರಿಗೆ ನಾವು ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಅಂತ ಕೊಡ್ತೀವಿ ಅಂತ ಹೇಳಿದ್ರು. 2 ಜನಕ್ಕೆ ಬಂದದ ಅಂತ ಹೇಳಂತ ಹೇಳ್ರಿ ಲೆಕ್ಕ. ಈ 2026 ಬಜೆಟ್ನೊಳಗೆ 1 ರೂಪಾಯಿ ಇಟ್ಟಿಲ್ಲ. ನಾಟ್ ಇವನ್ 1 ಸಿಂಗಲ್ ರುಪಿ. ಇದರ ಮಧ್ಯೆ ಇವತ್ತಿನವರೆಗೂ 1 ದಿವಸ ಹಾಲು, 1 ದಿವಸ ಎಲೆಕ್ಟ್ರಿಸಿಟಿ, 1 ದಿವಸ ಜನನ ಮರದ ಸರ್ಟಿಫಿಕೇಟು, 1 ದಿವಸ ರೋಡ್ ಟ್ಯಾಕ್ಸು, ಈಗ ಎಲೆಕ್ಟ್ರಿಕ್ ವೆಹಿಕಲ್ ಟ್ಯಾಕ್ಸು, ಈ ರೀತಿ ನಿತ್ಯವೂ ಬೆಲೆ ಏರಿಸೋದೇ ಒಂದು ಉದ್ಯೋಗ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಈ ತುಷ್ಟೀಕರಣದ ನೀತಿಯ ವಿರುದ್ಧ ಮತ್ತು ಯೋಜನೆಗಳನ್ನು ಹೇಳಿ ಜನರಿಗೆ ಟೊಪಿಗೆ ಹಾಕ್ತಾ ಇರುವಂಥ ಕಾಂಗ್ರೆಸ್, ಮೋಸ ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿ. ಅನ್ನಭಾಗ್ಯದ 10 kg ಅಕ್ಕಿ ಅಂತ ಮಾತಾಡಿದರು ಸಿದ್ದರಾಮಯ್ಯನವರು. ಇವತ್ತಿನ ತನಕ ಅವರ ಅಕೌಂಟಿಂದ 1 kg ಅಕ್ಕಿ ಕೊಟ್ಟಿಲ್ಲ. 1 kg ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಅವರು. 5 kg ಅಕ್ಕಿ ಅಥವಾ ಕಾಂಬಿನೇಷನ್ ಆಫ್ ದ್ಯಾಟ್ ಗೋಧಿ ಅಕ್ಕಿ ಕೊಡ್ತಾ ಇರೋದು ಭಾರತ ಸರ್ಕಾರ. ಪ್ರತಿ ತಿಂಗಳು ನಾವು ಕೊಡ್ತಾ ಇದ್ದೀವಿ. ನನ್ನ ಕಡೆ ಮುನಿಯಪ್ಪನವ್ರು ಬಂದಿದ್ದರು, ಸಿದ್ದರಾಮಯ್ಯವ್ರು ಬಂದು ಒಂದು ಮಧ್ಯೆ ಪತ್ರನೂ ಬರೆದಿದ್ದರು. ನಮಗೆ 32 ರೂಪಾಯಿದಲ್ಲಿ ಕೊಡ್ರಿ ಅಂತ ಆರಂಭಕ್ಕೆ. ಅದಾದ ನಂತರ 28 ರೂಪಾಯಿ ಕೊಡ್ರಿ ಅಂತಂದ್ರೆ ನಾನು ಮುನಿಯಪ್ಪನವ್ರು ಬಂದು ಕೇಳಿದಾಗ ಹೇಳಿದೆ 32 ಬೇಡ, 28 ಬೇಡ, 22 ರೂಪಾಯಿಗೆ 1 kg ಅಕ್ಕಿ ಕೊಡ್ತೀವಿ, ನೀವು ಕೊಡ್ರಿ ಅನ್ನ ಭಾಗ್ಯಕ್ಕಂತ. ಕೊಟ್ಟಿಲ್ಲ. 5 kg ಅಕ್ಕಿ ನಾವು ಕೊಡ್ತೀವಿ, ಅದನ್ನು ಅನ್ನ ಭಾಗ್ಯ ಅಂತ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ನಾಚಿಕೆ ಬರೋದಿಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆ ನಿಮ್ಗೆ? ಮತ್ತು ಶಕ್ತಿ ಯೋಜನೆ ಎಲ್ಲ ನಿಗಮಗಳು ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾವೆ. ಪ್ಲಸ್ 15% ರೇಟ್ ಬೇರೆದವ್ರಿಗೆ ಜಾಸ್ತಿ ಮಾಡ್ಯಾರ. ಯಾರು ದುಡ್ಡು ಕೊಟ್ಟು ಹೋಗ್ತಾರಲ್ಲ ಅವ್ರಿಗೆ 15% ಜಾಸ್ತಿ ಮಾಡ್ಯಾರ. 15% ಇಟ್ ಈಸ್ ಮೋರ್. ಇದರ ಜೊತೆಗೆ ನಾವು ಕೊಡ್ತಾ ಇರುವಂಥ ಅಕ್ಕಿಯನ್ನು ಅತಿ ಹೆಚ್ಚು ಕಳ್ಳ ಮಾರಾಟ ಆಗ್ತಾ ಇರೋದು ಕರ್ನಾಟಕದಲ್ಲಿ. ಅನೇಕ ಸರ್ತಿ ನಾನು ರಿಮೈಂಡ್ ಮಾಡೀನಿ ಅವ್ರಿಗೆ, ಇದು ಒಳ್ಳೇದಲ್ಲ ಅಂಥೇಳಿ. ಅದರೊಳಗೆ ಕಳ್ಳತನ ಮಾಡಿ ತಿಂತಾ ಇರುವಂಥವ್ರು ಯಾರಾದರೂ ಹಗಲು ದರೋಡೆಕೋರರು ಇದ್ದಾರೆ, ಅದು ಕಾಂಗ್ರೆಸ್ ಪಾರ್ಟಿಯವರು. ಮತ್ತು ನಾನು ಇಲ್ಲಿ ಯುವಕರಿಗೆ ಹೇಳಕ್ಕೆ ಬಯಸ್ತೇನೆ, ನಿಮ್ಗೆ ಯುವ ನಿಧಿ ಅಂತ ಹೇಳಿದರೆ ಯುವ ನಿಧಿ ಕೊಡಲಿಲ್ಲ. ಬದಲಿಗೆ ಅಧಿಕೃತ ಡಾಟಾ ಇದೆ, ಸರ್ಕಾರ ಕೊಟ್ಟರು ಅಧಿಕೃತ ಡಾಟಾ. 2,80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ. 2,80,000 ಖಾಲಿ ಇದಾವೆ. ಕೇಂದ್ರ ಸರ್ಕಾರ ಪ್ರತಿ ತಿಂಗಳ ರೋಜ್ಗಾರ್ ಮೇಳ ಮಾಡ್ತಾರೆ. ಪ್ರತಿ ತಿಂಗಳ 2 ತಿಂಗಳಿಗೊಮ್ಮೆ ರೋಜ್ಗಾರ್ ಮೇಳ ಓನ್ಲಿ ಫಾರ್ ದಿ ಗೌರ್ಮೆಂಟ್ ಜಾಬ್ಸ್. 11 ಲಕ್ಷ ಜಾಬ್ ಕೊಟ್ಟಿವಿ ನಾವು ಇಲ್ಲಿ ತನಕ ಕಳೆದ 4-5 ವರ್ಷದಾಗ. 11 lakhs. ದಿಸ್ ಇದೆ. ನೀವು ಹೋಗಿ ವೆಬ್ಸೈಟ್ದಾಗ, ಗೌರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟ್ದಾಗ ನೋಡ್ಬೋದು. ಯು ಕ್ಯಾನ್ ಚೆಕ್ ಇಟ್. 11 ಲಕ್ಷ ನಾವು ಜಾಬ್ ಕೊಟ್ಟಿವಿ. ಹಾಗಾಗಿ ಮೊನ್ನೆ ಹೇಳಿದ 65,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ.
SCP-TSP ಹಣ ಡೈವರ್ಟ್ ಮಾಡಿದ್ದಾರೆ. ನಾವು ಗ್ಯಾರಂಟಿಗೆ ಮಾಡಿದ್ದೀವಿ. ನೀವು ಗ್ಯಾರಂಟಿ ಮಾಡ್ಬೇಕಾದ್ರೆ ಗ್ಯಾರಂಟಿಗೆ ದುಡ್ಡು ಅಕಸ್ಮಾತ್ ಏನದು ಕೊಡ್ತೀರಿ, ಶಕ್ತಿ ಯೋಜನೆಗೆ 50 ಇದ್ದವ್ರಿಗೆ 55 ಯೂನಿಟ್ ಕೊಡ್ತಿರಲ್ಲ, ಅದೆಲ್ಲ SCP-TSP ಒಳಗಿನ ತೆಗಿತಿರಲ್ಲ, ಅದೆಲ್ಲ SC/STಗೆ ಹೋಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ತೀರಾ ಇತ್ತೀಚೆಗೆ ₹3 ಏರಿಸಿದ್ದಾರೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಡಬಲ್ ಮಾಡ್ಯಾರ, ಲಿಕ್ಕರ್ ರೇಟ್ ಜಾಸ್ತಿ, ನೀರಿನ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇದರ ಜೊತೆಗೆ ತುಷ್ಟೀಕರಣದ ರಾಜಕಾರಣ. ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅಲ್ಲಿ ತುಷ್ಟೀಕರಣ, ಮತೀಯ ಗಲಭೆಗಳು ಮತ್ತು ಮತಾಂಧ ಶಕ್ತಿಗಳಿಗೆ ಪ್ರೋತ್ಸಾಹ, ಇದು ಕಾಂಗ್ರೆಸ್ ಪಾರ್ಟಿಯ ನೀತಿ ಇದೆ. ಅಪೀಸ್ಮೆಂಟ್ದಿಂದ ಏನಾಗ್ತದೆ, ಫಂಡಮೆಂಟಲಿಸಮ್ ಬೆಳೀತದೆ, ಫಂಡಮೆಂಟಲಿಂದ ಎಕ್ಸ್ಟ್ರೀಮಿಸ್ಟ್ ಆಗ್ತಾರೆ, ಎಕ್ಸ್ಟ್ರೀಮಿಸ್ಟ್ನಿಂದ ಟೆರರಿಸ್ಟ್ಗಳಾಗ್ತಾರೆ. ಹಾಗಾಗಿ ಇವತ್ತು ನಕ್ಸಲಿಸಮ್ ಬೆಳೆಸಿದ್ದು ಇವರ, ಟೆರರಿಸಮ್ ಬೆಳೆಸಿದ್ದು ಇವರ ಅಪೀಸ್ಮೆಂಟ್ ಕಾರಣದಿಂದಾಗಿ, ಪ್ಲಸ್ ದೇಶವನ್ನು ಆರ್ಥಿಕ ದಿವಾಳಿಯತ್ತ ತೆಗೆದುಕೊಂಡು ಹೋಗಿದ್ದು ಇವತ್ತು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಭಾರತದ ಆರ್ಥಿಕತೆ ಇದ್ದು, ಇದು ದೊಡ್ಡ ಪ್ರಮಾಣದಲ್ಲಿ ಈಗ ಪುನಃ ಮೊನ್ನೆ ಏನು ಬಜೆಟ್ ಆಯಿತು ನಮ್ಮದು, 16ನೇ ಹಣಕಾಸು ಆಯೋಗದ ಪ್ರಕಾರವಾಗಿ, ಫೈನಾನ್ಸ್ ಕಮಿಷನ್ ಪ್ರಕಾರವಾಗಿ 15,000 ಕೋಟಿ ಮತ್ತು ಅಡಿಷನಲ್ ಕೊಟ್ಟಿವಿ ನಾವು ದುಡ್ಡು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಜೇಬುಗಳ್ಳರು ಅಂತ ಮಾತಾಡಿದ್ದಾರೆ. ನೀವು ಹಗಲು ದರೋಡಿ ಮಾಡ್ತಾ ಇದ್ದೀರಿ ನೀವು. ಹೀಗಾಗಿ ಇಡೀ ದೇಶದೊಳಗೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಡೆ 5-6 ಜೂನಿಯರ್ ಪಾರ್ಟ್ನರು ಇಲ್ಲ, 2-3 ರಾಜ್ಯದಲ್ಲಿ ಇದೆ, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಅದರ ಜೊತೆಗೆ ಹಿಮಾಚಲ್ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ತುಷ್ಟೀಕರಣ, ಭ್ರಷ್ಟಾಚಾರ, ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವಂಥದ್ದು, ಇವಕ್ಕೆಲ್ಲವೂ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸೋಲಿಸಬೇಕು ಅನ್ನುವಂಥದ್ದು ನಾನು ಅವರಿಗೆ ಆಗ್ರಹವನ್ನು ಮಾಡ್ತೇನೆ. ಮತ್ತು ಇದರ ಜೊತೆಗೆ ವುಮನ್ ರಿಸರ್ವೇಷನ್ ಬಿಲ್ಲನ್ನು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ, ವುಮನ್ ರಿಸರ್ವೇಷನ್ ಬಿಲ್ ಫೈನಲಿ ಪಾಸ್ ಮಾಡಬೇಕಾದ್ರೆ ಆಲ್ ಪಾರ್ಟಿ ಮೀಟಿಂಗ್ ಬಂದಿಲ್ಲ ರಾಹುಲ್ ಗಾಂಧಿ. ಈಗೇನು ಮಿಡಲ್ ಈಸ್ಟ್ ಕ್ರೈಸಿಸ್ ನಡೆದಿದೆ ಮತ್ತು ಅಮೇರಿಕಾ, ಇಸ್ರಾಯೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೆದ, ಅದರ ಪರಿಣಾಮವಾಗಿ ಏನು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅಸ್ಥಿರತೆ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸ್ಥಿತಿಯನ್ನು ವಿವರಣೆ ಮಾಡಬೇಕು, ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತಂದ್ರೆ ಎಷ್ಟು ಇರ್ರೆಸ್ಪಾನ್ಸಿಬಲ್ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಆ್ಯಂಡ್ ಕಂಪ್ನಿ ಅಂತಂದ್ರೆ ಆಲ್ ಪಾರ್ಟಿ ಮೀಟಿಂಗ್ ಬೈಕೌಟ್ ಮಾಡಿದರು. ವುಮನ್ ರಿಸರ್ವೇಷನ್ ಬಿಲ್ ನಾವೇ ತಂದಿದ್ದೀವಿ, ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಆಯ್ತಪ್ಪ, ನೀವೇ ತಂದಿರಿ, ನೀವೇ ಕ್ರೆಡಿಟ್ ತಗೋರಿ, ನೀವೊಂದು ಆಲ್ ಪಾರ್ಟಿ ಮೀಟಿಂಗ್ ಬೈಕೌಟ್ ಮಾಡಿದ್ರು. ಅಂದ್ರೆ ನಾವು ಬರಲ್ಲ ಅಂತ ಹೇಳಿದ್ರು, ಬೈಕೌಟ್ ಮಾಡಲಿಲ್ಲ. ನಾವು ಬರಲ್ಲ, ಬೇರೆ ಡೇಟಿಗೆ ಕರೀರಿ ಅಂತ ಹೇಳಿದ್ರು. ನಾವು ಬೇರೆ ಡೇಟಿಗೂ ಕರೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ.